ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಪ್ರತೀಕ್ಷ. ಬಂಜೆತನ ಬಹಳಷ್ಟು ದಂಪತಿಗಳನ್ನ ಕಾಡ್ತಿರುವಂತಹ ಸಮಸ್ಯೆ. ಒಂದು ಕುಟುಂಬ ಪರಿಪೂರ್ಣ ಆಗಬೇಕು ಅಂದ್ರೆ ಮಕ್ಕಳಿರಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಸ್ವಾಭಾವಿಕವಾಗಿ ಮಕ್ಕಳಾಗದೇ ಇದ್ರೆ ಈಗ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕು ಅನ್ನೋದು ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿದೆ. IUI ಅಥವಾ IVF ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬಹುದು. ಹಾಗಾದ್ರೆ IUI ಟ್ರೀಟ್ಮೆಂಟ್ ಅಂದ್ರೆ ಏನು? IUI ಟ್ರೀಟ್ಮೆಂಟ್ ಅನ್ನ ತಗೊಂಡ್ರೆ ಮಕ್ಕಳಾಗತ್ತಾ? ಯಾರೆಲ್ಲ IUI ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬಹುದು? ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ. ಇದೇ ಹೊತ್ತಿನ ವಿಶೇಷ ಹೆಲ್ತ್ ಸೆಂಟರ್. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ನ ಸೀನಿಯರ್ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಶಾಂತಲಾ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಕಾರ್ಯಕ್ರಮ ಶುರು ಮಾಡೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಇವಾಗ ಮಕ್ಕಳಾಗದೇ ಇರೋ ಅಂದರೆ ಸ್ವಾಭಾವಿಕವಾಗಿ ಮಕ್ಕಳಾಗದೇ ಇರೋರಿಗೆ IUI ಅಥವಾ IVF ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಂಡ್ರೆ ಮಕ್ಕಳಾಗುತ್ತೆ ಅಂತ ನಾವು ಕೇಳ್ಪಟ್ಟಿದ್ವಿ. ಹಾಗಾದರೆ IUI ಟ್ರೀಟ್ಮೆಂಟ್ ಅಂದರೆ ಏನು? IUI ಅಂತ ಹೇಳಿದರೆ ಇಂಗ್ಲೀಷ್ನಲ್ಲಿ ಇಂಟ್ರಾ ಯೂಟ್ರೈನ್ ಇನ್ಸೆಮಿನೇಷನ್ ಅಂತ. ಅದನ್ನ ಕನ್ನಡದಲ್ಲಿ ಹೇಳಬೇಕು ಅಂದರೆ ಗರ್ಭಕೋಶದ ಒಳಗೆ ವೀರ್ಯಾಣುನ ನಾವೇ ಹಾಕೋದು. ಸೊ ಇದೊಂಥರ ಅಸಿಸ್ಟೆಡ್ ರೀಪ್ರೊಡಕ್ಷನ್ ಅಂತ ಹೇಳ್ತೀವಿ. ಅಂದರೆ ಸಂತಾನೋತ್ಪತ್ತಿಯಲ್ಲಿ ನಾವು ಒಂಚೂರು ಸಹಾಯ ಮಾಡುವಂಥದ್ದು ಕ್ರಿಯೆ ಆಗಿರುತ್ತೆ. ಸೊ IUI ಅಂತಂದರೆ ಗರ್ಭಕೋಶದ ಒಳಗೆ ನಾವು ವೀರ್ಯಾಣುನ ಹಾಕೋದು. ಹೆಣ್ಮಗಳಿಗೆ ಮೊಟ್ಟೆ ಉತ್ಪತ್ತಿ ಆಗೋ ಟೈಮನ್ನು ನೋಡಿಕೊಂಡು ಆ ಟೈಮಲ್ಲಿ ವೀರ್ಯಾಣು ಹಾಕೋದು. ಓಕೆ, ಈಗ ಸ್ವಾಭಾವಿಕವಾಗಿ ಕನ್ಸೀವ್ ಆಗ್ತಿಲ್ಲ ಅನ್ನೋರು ಎಲ್ಲರೂ ಕೂಡ IUI ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬಹುದು ಅಥವಾ ಯಾರು IUI ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬಹುದು? ಹಾಗಾಗಲ್ಲ. ಎಲ್ಲ ಬಂದವ್ರಿಗೆಲ್ಲ ನೀವು IUI ಮಾಡಿಸ್ಕೊಳ್ಳಿ, IVF ಮಾಡಿಸ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ಯಾರ್ಯಾರ್ದು ಯಾವ್ಯಾವ ಥರ ಕೇಸ್ ಇದೆ ಅಂತ ನೋಡಿಕೊಂಡು ಅದಕ್ಕೆ ಸರಿಯಾಗಿ ನಾವು ಟ್ರೀಟ್ಮೆಂಟ್ ಹಾಕ್ತೀವಿ. IUI ಯಾರಿಗೆ ಮಾಡ್ತೀವಿ ಅಂತಂದರೆ ಕೆಲವು ಸತಿ ವೀರ್ಯಾಣುನಲ್ಲಿ ಕೆಲವು ಪ್ಯಾರಾಮೀಟರ್ಸ್ ಇರುತ್ತೆ. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿರೋ ಒಂದು ಪ್ಯಾರಾಮೀಟರ್ಸಲ್ಲಿ ಅದು ಸ್ವಲ್ಪ ವೀರ್ಯಾಣು ಕಮ್ಮಿ ಇರೋರಿಗೆ, ಅಥವಾ ಕೆಲವ್ರಿಗೆ ಆಚೆ ಕಡೆ ಸ್ಖಲನ ಆಗ್ದಂಗೆ ಬ್ಲ್ಯಾಡರ್, ಯೂರಿನರಿ ಬ್ಲ್ಯಾಡರ್, ಮೂತ್ರಕೋಶದ ಒಳಗೆ ಸ್ಖಲನ ಆಗುತ್ತೆ. ಕೆಲವ್ರಿಗೆ ಸ್ಖಲನ ಆಗೋದು ಕಷ್ಟ ಆಗಿರ್ಬೋದು ಅಂಥವ್ರಿಗೆ, ಅಥವಾ ಈಗ ಹಸ್ಬೆಂಡ್ ಬೇರೆ ಊರಿನಲ್ಲಿ ಇರ್ತಾರೆ, ವೈಫ್ ಇಲ್ಲಿರ್ತಾರೆ, ಅವ್ರಿಗೆ ಬರೋಕ್ಕಾಗಲ್ಲ, ಅವ್ರಿಗೆ ಈ ಥರ IUI ಮಾಡಬೇಕು ಅಂದರೆ ಹಸ್ಬೆಂಡ್ ಸೀಮೆನನ್ನು ಅವ್ರ ವೀರ್ಯನ ಫ್ರೀಸ್ ಮಾಡಿ ಇಟ್ಟಿರ್ತಾರೆ, ಆಯಿತಾ, ಅಂಥವ್ರಿಗೆ. ಅಥವಾ ಹಸ್ಬೆಂಡಲ್ಲಿ ಏನೋ ಒಂದು ತುಂಬ ತೊಂದರೆ ಇದೆ, ಅದು ಮುಂದೆ ಹುಟ್ಟೋ ಮಕ್ಳಿಗೂ ತೊಂದರೆ ಆಗ್ಬೋದು ಅಂತಂದರೆ ಅಂಥವ್ರಿಗೆ ನಾವು IUI ಸಜೆಸ್ಟ್ ಮಾಡ್ತೀವಿ. ಇನ್ನು ಡೋನರ್ ಇನ್ಸೆಮಿನೇಷನ್, ಹಸ್ಬೆಂಡಲ್ಲಿ ವೀರ್ಯನೇ ಇಲ್ಲ ಅಂತ ಹೇಳಿದಾಗ ಆವಾಗ ದಾನಿಗಳು, ಬ್ಲಡ್ ಹೆಂಗೆ ನಾವು ಡೊನೇಟ್ ಮಾಡ್ತೀವೋ ಆ ಥರ ದಾನಿಗಳದ್ದು ವೀರ್ಯ ತೊಗೊಳ್ತೀವಿ. ಅಥವಾ ಗಂಡಸರಿಗೆ ಏನಾದರೂ ಕ್ಯಾನ್ಸರ್ ಕಾಯಿಲೆಗೆ ಏನಾದರೂ ಒಂಥರ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಅದು ಅವರು ವೀರ್ಯ ಉತ್ಪತ್ತಿನಲ್ಲಿ ತೊಂದರೆ ಆಗುತ್ತೆ, ಅಂಥವ್ರಿಗೆ ಮೊದಲೇ ವೀರ್ಯ ತೆಗೆದುಬಿಟ್ಟು ಫ್ರೀಸ್ ಮಾಡ್ತೀವಿ. ಇನ್ನು ಹೆಣ್ಮಕ್ಳಿಗೆ ಮೈಲ್ಡ್ ಆ್ಯಂಡ್ ಮಿನಿಮಲ್ ಎಂಡೋಮೆಟ್ರಿಯೋಸಿಸ್ ಅಂತ ಒಂದು ತೊಂದರೆ ಇರುತ್ತೆ. ಅಥವಾ ಗರ್ಭಕೋಶದ ಮೂತಿನಲ್ಲಿ, ಸರ್ವಿಕ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು, ಗಟ್ಟಿ ಇತ್ತು ಅಂತಂದರೆ. ಮತ್ತು ಕೊನೆಯದಾಗಿ ಬಹಳ ಸಾಮಾನ್ಯವಾಗಿ ನಾವು ಮಾಡೋದು ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತ. ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತಂದರೆ ಯಾಕೆ ಇವ್ರಿಗೆ ಮಕ್ಕಳು ಆಗ್ತಾ ಇಲ್ಲ ಅಂತ ಗೊತ್ತಾಗಲ್ಲ ನಮಗೆ. ಅದ್ರ ಬಗ್ಗೆ ಮಾತನಾಡ್ತೀನಿ. ರೂಪಾ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರೂಪಾ. ನಮಸ್ತೆ ಮ್ಯಾಮ್. ಹೇಳಿ, ಡಾಕ್ಟರ್ ಹತ್ರ ಮಾತನಾಡಿ. ನಮಸ್ತೆ. ಹಲೋ, ಹೇಳಿ ರೂಪಾ, ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ. ಮ್ಯಾಮ್, ನನಗೆ ಭಾರಿ ಹೊಟ್ಟೆ ನೋವು ಬರುತ್ತೆ ಮ್ಯಾಮ್. ಡೇಟ್ ಆದಾಗೆ ಭಾರಿ ಬರುತ್ತೆ. 3 ದಿನ ಕಂಟಿನ್ಯೂ ಇರುತ್ತೆ ಹೊಟ್ಟೆ ನೋವು. ಜಗಳೂರಲ್ಲಿ ತೋರಿಸಿದೀವಿ, ಆದ್ರೆ ನನಗೆ ಕಡಿಮೆ ಆಗ್ತಾನೆ ಇಲ್ಲ. ಎಷ್ಟು ವರ್ಷದಿಂದ ಇದೆ ಮತ್ತೆ ನಿಮ್ದು ಎಷ್ಟು ವಯಸ್ಸಮ್ಮ? ನನಗಿವಾಗ 35 ವರ್ಷ ಮ್ಯಾಮ್. ನಾನು 16 ವರ್ಷ ಮದ್ವೆಗಿನ್ನ ಮುಂಚೆ 3 ವರ್ಷ ದೊಡ್ಡವಳಾದಾಗಿಂದ ನನಗಿದೆ ಮಕ್ಕಳಿದಾರ ನಿಮ್ಗೆ? ಮಕ್ಕಳಿದ್ದಾರೆ. ಒಬ್ಳು 9ನೇ ಕ್ಲಾಸ್, ಒಬ್ಳು 6ನೇ ಕ್ಲಾಸ್. ಇದು ಪೀರಿಯಡ್ಸ್ ಆದಾಗ ನೋವು ಬರೋದು, ಮೊದಲನೇ ದಿವಸ ಬರೋದು ಅದು ಸಾಮಾನ್ಯ ನೋವಿರುತ್ತೆ. 2ನೇ ದಿವಸ 3ನೇ ದಿವಸ ತುಂಬ ತಡೆಯೋಕ್ಕಾಗದೆ ನೋವು ಬರ್ತಾ ಇದೆ ಅಥವಾ ಮಾತ್ರೆ ನುಂಗಿದ್ರೂ ಹೋಗ್ತಾ ಇಲ್ಲ ಅಂದರೆ ಅದನ್ನು ಮುಂದೆ ನಾವು ತಿರ್ಗಾ ನೋಡಬೇಕಾಗುತ್ತೆ. ಒಂದು ಸ್ಕ್ಯಾನಿಂಗ್ ಮಾಡಿಸಿ ನೋಡಬೇಕು. ಒಂದೊಂದ್ಸತಿ ಗರ್ಭಕೋಶದಲ್ಲಿ ಗಡ್ಡೆ ಇರ್ಬೋದು, ಅಥವಾ ಗರ್ಭಕೋಶ ದಪ್ಪ ಆಗಿರ್ಬೋದು, ಅಡಿನೋಮೈಸಿಸ್ ಅಂತೀವಿ, ಫೈಬ್ರಾಯ್ಡ್ಸ್ ಅಂತೀವಿ. ಈ ತೊಂದರೆಗಳಿಂದ ಎಲ್ಲ ಪೀರಿಯಡ್ಸ್ ಆಗುವಾಗ ನೋವು ಆಗುತ್ತೆ. ಆದ್ದರಿಂದ ನೀವು ಒಂದು ಸ್ಕ್ಯಾನ್ ಮಾಡಿಸ್ಕೋಬೇಕು. ಅದಾದ ನಂತರ ಆ ಥರ ಏನೂ ಇಲ್ಲ ಅಂದರೆ ಒಂದ್ಸತಿ ಎಂಡೋಮೆಟ್ರಿಯೋಸಿಸ್ ಅಂತ ಒಂದು ಕಾಯಿಲೆ ಇರುತ್ತೆ, ಅದು ಲ್ಯಾಪ್ರೋಸ್ಕೋಪಿ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಅಂದರೆ ನಿಮ್ಮಲ್ಲಿ 2 ಮಕ್ಕಳು ಇರೋದ್ರಿಂದ ಎಂಡೋಮೆಟ್ರಿಯೋಸಿಸ್ಸು ಅಷ್ಟು ಆಗಿರಲಾರ್ದು, ಆದರೆ ಇದೆಲ್ಲ ಟೆಸ್ಟ್ ಮಾಡಿಸ್ಕೊಂಡ್ರೆ ಯಾಕೆ ಈ ಥರ ನೋವಾಯಿತು ಅಂತ ಗೊತ್ತಾಗುತ್ತೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಸುವರ್ಣ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸುವರ್ಣ. ನಮಸ್ತೆ ಮೇಡಮ್. ಹೇಳಿಮ್ಮ, ಏನು ಸಮಸ್ಯೆ ಇದೆ ಹೇಳಿ. ಮೇಡಮ್, ನಾನು ಒಂದು ಇದನ್ನ ಕೇಳಲ್ಲ ಮೇಡಮ್. ಹೇಳಿ ಮೇಡಮ್. ನನಗೆ ಇವಾಗ 45 ವರ್ಷ.
ನಾನೊಂದು ಲೇಟ್ ಮ್ಯಾರೇಜ್ ಆಗಿದ್ದು ಮೇಡಮ್. ನನಗೆ ಯಾರು ಇರ್ಲಿಲ್ಲ ಮನೇಲಿ. ಹಂಗಾಗಿ ನಾನು 32 ವರ್ಷಕ್ಕೆ ಮದುವೆ ಆಗಿದ್ದು ಮೇಡಮ್. ಈಗ 14 ವರ್ಷ ನಡೀತಾ ಇದೆ ಮೇಡಮ್ ಮದುವೆ ಆಗಿ. ನಾನು IVF ಮಾಡಿಸ್ಕೊಂಡಿದ್ದೀನಿ ಮೇಡಮ್. 4 ಸರಿ ಮಾಡಿಸ್ಕೊಂಡಿದ್ದೀನಿ. ಬಟ್ ಸಕ್ಸಸ್ ಆಗಿಲ್ಲ. ಇವಾಗ ಆಗುತ್ತಾ ಮೇಡಮ್? ಅದಂದ್ರೆ ಏಜ್ ಭಾರ ಆಯ್ತಲ್ವಾ, ಅದಕ್ಕೋಸ್ಕರ ಮೇಡಮ್. ಅಂದರೆ ನೀವು 4 ಸತಿ IVF ಮಾಡಿಸ್ಕೊಂಡಿದ್ದೀರಾ. ಆ IVF ಕ್ರಿಯೆನಲ್ಲಿ ಎಷ್ಟೊಂದು ಸ್ಟೇಜಸ್ ಇರುತ್ತೆ. ಅದನ್ನು ನಾವು ಪೂರ್ತಿ ನಿಮ್ಮ ಕೇಸನ್ನು ಸ್ಟಡಿ ಮಾಡಿ ಆವಾಗ ನಾವು ಹೇಳಬಲ್ಲೆವು ಏನಾಗುತ್ತೆ ಅಂತ. ಮತ್ತು ಮೋಸ್ಟ್ ಇಂಪಾರ್ಟೆಂಟು, ಹೆಂಗಸಿಗೆ ವಯಸ್ಸಾದಮೇಲೆ ಎಷ್ಟು ಮೊಟ್ಟೆ ಇದೆ ಅಂತ ಶರೀರದಲ್ಲಿ ನೋಡ್ಬೋದು. ಅದು ಒಂದು ಇಂಪಾರ್ಟೆಂಟ್ ಆಗುತ್ತೆ. 40 ವರ್ಷದವ್ರಿಗೂ ಮಾಡಿದ್ದೀವಿ, 45 ವರ್ಷದವ್ರಿಗೂ ಮಾಡಿದ್ದೀವಿ. ಆದ್ದರಿಂದ ನಿಮ್ಮ ಕೇಸು ನಾವು ಸಂಪೂರ್ಣವಾಗಿ ಸ್ಟಡಿ ಮಾಡಿದ ಮೇಲೆ ನಮಗೆ ಹೇಳೋಕ್ಕೆ ಸಾಧ್ಯ. ನೀವು ಒಂದು ಸತಿ ನಿಮ್ಮ ಕೇಸ್ ಶೀಟ್ಸ್ ಎಲ್ಲ ತೊಗೊಂಡು ಬಂದರೆ ನಾವು ನೋಡಿ ಹೇಳ್ಬೋದು. ಥ್ಯಾಂಕ್ ಯು. ನ್ಯೂಸ್ ಬಸ್ಗೆ ಕರೆ ಮಾಡಿದ್ದಕ್ಕೆ. ಲೀಲಾವತಿ ಅಂತ ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಲೀಲಾವತಿ ಅವರೇ. ನಮಸ್ತೆ ಮೇಡಮ್. ಹೇಳಿ ಹೇಳಿ, ನಿಮ್ಗೆ ಏನು ಸಮಸ್ಯೆ ಇದೆ ಹೇಳಿ. ಮೇಡಮ್, ಪೀರಿಯಡ್ ಸಮಸ್ಯೆ ಆಗ್ತಿದೆ. ಸ್ಟಾರ್ಟಿಂಗ್ ಇಂದಾನು ಒಂದ್ಸತಿ ಸ್ಟಾರ್ಟ್ ಆದ್ರೆ 2 ತಿಂಗಳು 3 ತಿಂಗಳು ಪೀರಿಯಡ್ಸ್ ಆಗುತ್ತೆ. ಈಗಾಗಲೇ 6 ತಿಂಗಳಿಂದ ಮತ್ತೆ ಕಂಟಿನ್ಯೂಸ್ ಆಗಿದೆ ಮೇಡಮ್ ನಮ್ಗೆ. ನಾನು ಎಲ್ಲಾ ರೀತಿ ಟ್ರೀಟ್ಮೆಂಟ್ ತಗೊಂತಾ ಇದ್ದೀನಿ. ಮತ್ ಜನಪ್ರಿಯ ಹಾಸ್ಪಿಟಲ್ ಹಾಸನಲ್ಲಿ ತಗೊಂತಾ ಇದ್ದೀನಿ. ಅದು ತಗೊಂಡ್ರು ಒಂದ್ಸತಿ ಇನ್ಫೆಕ್ಷನ್ ಆಗಿದೆ ಅಂತ ಬಂದು ಇನ್ಫೆಕ್ಷನ್ಗೆ ಟ್ರೀಟ್ಮೆಂಟ್ ತಗೊಂಡೆ. ಅದಾದ್ಮೇಲೆ ಮತ್ತೆ ಈಗ ಒಂದ್ ಸ್ವಲ್ಪ ಗಂಟಿದೆ ಅಂದ್ರು, ಅದಕ್ಕೂ ಟ್ರೀಟ್ಮೆಂಟ್ ತಗೊಂಡಿದ್ದೆ. ಆದ್ರೆ ಬ್ಲೀಡಿಂಗ್ ಮಾತ್ರ ನಿಲ್ತಾನೆ ಇಲ್ಲ ಮೇಡಮ್. ಅಲ್ಲ, ಈ ಥರ ಹಾಗೆ 6 ತಿಂಗಳಿಂದ ಬ್ಲೀಡಿಂಗ್ ಆದರೆ ನಾವು ಸುಮ್ಮನೆ ಇರೋಕ್ಕಾಗೋದೇ ಇಲ್ಲ. ವೈದ್ಯರಾಗಿ ನಮಗೆ ಬ್ಲೀಡಿಂಗ್ ಶುರು ಮಾಡೋದು, ಬ್ಲೀಡಿಂಗ್ ನಿಲ್ಲಿಸೋದು ಕಷ್ಟನೇ ಇಲ್ಲ. ಆದರೆ ಯಾವ ಕಾರಣಕ್ಕೆ ಬ್ಲೀಡಿಂಗ್ ಆಗ್ತಾಯಿದೆ, ನಾವು ಯಾವ ಥರ ಚಿಕಿತ್ಸೆ ಕೊಡಬೇಕು, ಮಾತ್ರೆನೇ ಕೊಡಬೇಕಾ, ಇನ್ನೇನಾದರೂ ಆಪ್ರೇಷನ್ ಮಾಡಬೇಕಾ, ಯಾವ ಥರ ಅಂತ ನಾವು ಮಾಡಿಸ್ತೀವಿ. ಅದಕ್ಕೆ ನೀವು ನಿಮ್ಮ ಕೇಸ್ ಶೀಟ್ಸ್ ಎಲ್ಲ ತೊಗೊಂಡು ನಾವು ಅದನ್ನು ಪರಿಶೀಲಿಸಬೇಕಾಗುತ್ತೆ. ಹಾಗೆ 6 ಮಂತ್ಸಿಂದ ನಿಮಗೆ 6 ತಿಂಗಳಿಂದ ಬ್ಲೀಡಿಂಗ್ ಬಿಟ್ಬಿಟ್ರೆ ಅದೇನಾಗುತ್ತೆ ಅಂದರೆ ನಿಮ್ಮ ಶರೀರದಲ್ಲಿರೋ ರಕ್ತ ಎಲ್ಲ ಕಮ್ಮಿ ಆಗೋಗುತ್ತೆ. ಮುಂದೆ ನಾವೇನಾದರೂ ಗಡ್ಡೆ ಇದೆ ಅಂತ ಆಪ್ರೇಷನ್ ಮಾಡಬೇಕು ಅಂದರೆ ಆವಾಗ ನಿಮಗೆ ರಕ್ತ ಕೊಟ್ಬಿಟ್ಟು ಆಪ್ರೇಷನ್ ಮಾಡಬೇಕಾಗುತ್ತೆ. ಅದು ನಮ್ಗೆ ಇಷ್ಟ ಇಲ್ಲ. ಹೇಗೆ ಯಾವ ಆಪ್ರೇಷನ್ ಯಾವ ಪೇಷಂಟಿಗೆ ಮಾಡಬೇಕು ಅಂತ ನಮ್ಗೆ ಗೊತ್ತಿರುತ್ತೋ, ಈ ಪೇಷಂಟ್ನ ಆಪ್ರೇಷನ್ಗೆ ಹೇಗೆ ನಾವು ಮ್ಯಾಚ್ ಮಾಡಬೇಕು ಅಂತಲೂ ನಾವು ತಿಳ್ಕೊಬೇಕಾಗುತ್ತೆ. ಆದ್ದರಿಂದ ಆಪ್ರೇಷನ್ ನಿಮ್ಗೆ ಸರಿ ಇದೆ ಅಂದರೆ ನೀವು ಆಪ್ರೇಷನ್ಗೆ ಸರಿ ಇರಬೇಕು. ಆದ್ದರಿಂದ ನೀವು ಬೇಗ ಚಿಕಿತ್ಸೆ ತೊಗೋಬೇಕು. ಹಿಂಗೆ 6 ತಿಂಗಳಿಂದ ಬ್ಲೀಡಿಂಗ್ ಆಗ್ತಾಯಿದ್ರೆ ಹಂಗೆ ಬಿಡೋಕ್ಕಾಗಲ್ಲ. ಬೇರೆ ಇನ್ನೇನಾದರೂ ಕಾಯಿಲೆಗಳಿದೆಯಾ ಅಂತ ಸಹ ನೋಡಬೇಕಾಗುತ್ತೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಅನುಷಾ ಅಂತ ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅನುಷಾ. ನಮಸ್ತೆ ಮೇಡಮ್. ಹೇಳಿಮ್ಮ, ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳಿ. ಅನುಷಾ ಅವರೇ ಮಾತನಾಡಿ, ಕೇಳಿಸ್ತಾ ಇದೆ. ಮೇಡಮ್, ನಾನು ಅಂದ್ರೆ ಪೀರಿಯಡ್ ಕರೆಕ್ಟ್ ಆಗಿ ಆಗಲ್ಲ. ಒಂದ್ಸಲ 15 ದಿನಕ್ಕಾಗುತ್ತೆ, ಒಂದ್ಸಲ 1 ತಿಂಗಳಿಗಾಗುತ್ತೆ, ಒಂದ್ಸಲ 1.5 ತಿಂಗಳಿಗಾಗುತ್ತೆ. ನಿಮ್ಮ ವಯಸ್ಸೆಷ್ಟು? 21. ನೋಡಿ, 21 ವರ್ಷದವ್ರಿಗೆ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗ್ತಿಲ್ಲ ಅಂತಂದರೆ ಅನೇಕ ವಿಧವಾದ ಟ್ರೀಟ್ಮೆಂಟ್ ಇರುತ್ತೆ. ಅದಕ್ಕೆ ಮುಂಚೆ ಕೆಲವು ಟೆಸ್ಟ್ಸ್ ಮಾಡಬೇಕಾಗುತ್ತೆ. ಥೈರಾಯ್ಡ್ ಏನಾದರೂ ತೊಂದರೆ ಇದೆಯಾ, ಗರ್ಭಕೋಶದಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ ಅದೆಲ್ಲ ನೋಡ್ಕೊಂಡ್ಬಿಟ್ಟು ಸುಲಭವಾಗಿ ನಿಮಗೆ ಮಾತ್ರೆ ಕೊಟ್ಟು ನಾವು ಸರಿ ಮಾಡ್ಬೋದು. ಇದೇನು ಜಾಸ್ತಿ ಸಮಸ್ಯೆ ಅಲ್ಲ ಅಂತ ಅನಿಸುತ್ತೆ ನನಗೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಮ್ಯಾಮ್, IUI ಬಗ್ಗೆ ಮಾತನಾಡ್ತಿದ್ವಿ. IUI ಮತ್ತು IVF ಎರಡಕ್ಕಿರುವಂತಹ ಡಿಫ್ರೆನ್ಸ್ ಏನು ಮ್ಯಾಮ್? ಬಹಳ ಡಿಫ್ರೆನ್ಸ್ ಇದೆ. ಒಂದು IUI ಅಂತಂದರೆ ನಾನು ಹೇಳ್ದಂಗೆ ಗರ್ಭಕೋಶದ ಒಳಗೆ ವೀರ್ಯಾಣು ಹಾಕೋದು. ಅಂದರೆ ವೀರ್ಯಾಣು ಮತ್ತು ಮೊಟ್ಟೆ ಎರಡೂ ಬೆಸೆಯೋದು ಒಂದು ಹೆಂಗಸಿನ ಶರೀರದಲ್ಲೇ ಇರುತ್ತೆ. ಮ್ಯಾಮ್, ಅದ್ರ ಬಗ್ಗೆ ಮಾತನಾಡ್ತೀನಿ. ರತ್ನ ಅಂತ ತರೀಕೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರತ್ನ. ಹಲೋ, ನಮಸ್ತೆ ಅಮ್ಮ, ಹೇಳಿ ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳಿ. ಮೇಡಮ್, ನಮ್ಗೆ ಸಮಸ್ಯೆ ಮಕ್ಕಳಿಲ್ಲದೆ. ಸರಿಯಾಗಿ ಕೇಳಿಸ್ಲಿಲ್ಲ, ಮತ್ತೊಮ್ಮೆ ಹೇಳಿ. ನಮಗೆ ಮಕ್ಕಳಾಗಿಲ್ಲ ಮತ್ತೆ. ಹಾಂ, ಅದಕ್ಕೆ ಮದುವೆ ಆಗ 10 ವರ್ಷ ಆಯ್ತು. ಹಾಂ, ಅದಕ್ಕೆ ಯಾವ ಅಂತ ಗೊತ್ತಾಗಿಲ್ಲ. ಆಸ್ಪತ್ರೆ ಬರೋದು. ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಮದುವೆ 10 ವರ್ಷ ಆಯ್ತು. 10 ವರ್ಷ ಆಗಿದೆ. ಏನಾದರೂ ಚಿಕಿತ್ಸೆ ಮಾಡಿಸ್ಕೊಂಡಿದ್ದೀರಾ ಇದುವರೆಗೂ, ಅಥವಾ ಯಾರಲ್ಲಿ ತೊಂದರೆ ಇದೆ ಅಂತ ಏನಾದರೂ ಹೇಳಿದಾರಾ? ಮೇಡಮ್, ತೋರಿಸಿದ್ದೀವಿ. ಮನೆಗೆ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ. ಯಾರಲ್ಲಿ? ಮನೆಯವರಿಗೆ. ಓಕೆ. ಅದಕ್ಕೆ ಸುಮ್ಮನೆ ಬೇರೆ ಕಡೆ ಎಲ್ಲ ತೋರಿಸ್ತು, ಆಗಲಿಲ್ಲ. ಇಲ್ಲ, ಹಾಗೆ ಇವಾಗ ನಾವು ಎಷ್ಟೋ ವರ್ಷಗಳಾಗೋಯ್ತು ಜನಗಳಿಗೆ ಇಲ್ಲ ನಿಮ್ಮ ಮಕ್ಕಳಾಗೋದಿಲ್ಲ ಆ ಥರ ಹೇಳಿ. ಯಾಕೆಂದರೆ ಈಗಿರೋ ಚಿಕಿತ್ಸೆನಲ್ಲಿ ಎಲ್ಲ ಥರದ ತೊಂದರೆಗೂ ಒಂದು ಚಿಕಿತ್ಸೆ ಇದ್ದೇ ಇದೆ.
ಅದನ್ನು ಪೇಷಂಟಿಗೆ ನಾವು ಹೇಳಿ ತಿಳಿಸ್ಬೇಕು. ಗಂಡಸ್ರಲ್ಲಿ ತೊಂದರೆ ಇರ್ಬೋದು, ಹೆಂಗಸ್ರಲ್ಲಿ ತೊಂದರೆ ಇರ್ಬೋದು, IUI ಇಂದ ನಾವು ಶುರು ಮಾಡ್ಕೋಬೋದು. ನೀವು ಒಂದ್ಸತಿ ಬಂದು ತೋರಿಸಿದ್ರೆ ಅದ್ರ ತೊಂದರೆ ಎಷ್ಟರ ಮಟ್ಟಿಗಿದೆ ಅನ್ನೋದ್ರ ಮೇಲೆ ನಾವು ಚಿಕಿತ್ಸೆ ಹೇಳ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಸ್ಮಿತಾ ಅಂತ ಮಾಗಡಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸ್ಮಿತಾ ಅವರೇ. ಮೇಡಮ್ ನಮಸ್ತೆ. ಹೇಳಿಮ್ಮ. ಮೇಡಮ್ ನಮ್ಮ ಸಿಸ್ಟರ್ ಮಗಳು 23 years, 4 years ಆಗಿದೆ ಮ್ಯಾರೇಜ್ ಆಗಿ. ಎಂಡೋಮೆಟ್ರಿಕ್ ಸಿಸ್ಟ್ ಆಗಿದೆ ಅಂದ್ರು. ಅದಕ್ಕೆ ಮಕ್ಕಳಾಗೋದಕ್ಕೆ ಪ್ರಾಬ್ಲಮ್ ಆಗ್ತಿದೆ, ಏನ್ ಮಾಡೋದು ಮೇಡಮ್? ಚಿಕಿತ್ಸೆ ಮಾಡಿಸ್ಕೊಂಡ್ರೆ ಎಂಡೋಮೆಟ್ರಿಯೋಸಿಸ್ನಲ್ಲೂ ಮಕ್ಕಳಾಗುತ್ತೆ. ಅಂದರೆ ಏನಂದರೆ ಇವ್ರಿಗೆ ಪ್ಲಸ್ ಪಾಯಿಂಟ್ ಏನಿರೋದು ಅಂದರೆ ಇವ್ರ ವಯಸ್ಸು ಇನ್ನೂ ಚಿಕ್ಕದಿದೆ, 23 ವರ್ಷ ಇದೆ. ಮತ್ತು ಎಂಡೋಮೆಟ್ರಿಯೋಸಿಸ್ ಒಂದು ಕಡೆ ಸಿಸ್ಟ್ ಇದ್ದರೆ ಅದಕ್ಕೆ ನಾವು ಆಪ್ರೇಷನ್ ಮಾಡಲೇಬೇಕು ಅಂತಲೂ ಇಲ್ಲ. ಬೇರೆ ಎಲ್ಲ ಮೊಟ್ಟೆ ಎಷ್ಟಿದೆ ಇವ್ರಿಗೆ ಮೊಟ್ಟೆ ಉತ್ಪತ್ತಿ ಆಗೋಂಗೆ ನಾವು ಚಿಕಿತ್ಸೆ ಕೊಡ್ಬೋದಾ, ಅಥವಾ IUI ಏನಾದರೂ ಮಾಡಬೇಕಾಗತ್ತಾ, ಇವ್ರ ಯಜಮಾನ್ರದ್ದೆಲ್ಲ ಸರಿ ಇದೆಯಾ, ಅಥವಾ IVF ಮಾಡಬೇಕಾಗತ್ತಾ ಅಂತ ನೋಡಿ ಇವ್ರ ವಯಸ್ಸು ಚಿಕ್ಕದಿರೋದ್ರಿಂದ ಖಂಡಿತ ಇವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಮಕ್ಕಳಾಗೋಂಗೆ ಮಾಡ್ಬೋದಮ್ಮ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ರೋಹಿಣಿ ಅಂತ ಕೊಳ್ಳೇಗಾಲದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರೋಹಿಣಿ. ನಮಸ್ತೆ ಮೇಡಮ್. ಹೇಳಿ ಮೇಡಮ್, ನನಗೆ 45 years, ಮಕ್ಕಳಿಲ್ಲ. ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಮೈಗ್ರೇನ್ ಆಯ್ತು, ನಿಂತು ಅಪಶನ್ ಆಗ್ತಿತ್ತು, ಏನು ಅಂತಾನೆ ಗೊತ್ತಾಗ್ಲಿಲ್ಲ. ಸ್ವಲ್ಪ ಮಂಗಳೂರಲ್ಲಿ ಅಪಾಯಿಂಟ್ ಆಗಿತ್ತು, ಅಲ್ಲಿಂದ ಜರ್ನಿ ಮಾಡ್ಬೇಕಾದ್ರೆ ಅಪಶನ್ ಆದ್ಮೇಲೆ ಮತ್ತೆ ಆಗ ನಿಲ್ಲದು ಒಂದು ಅಪೆಂಡಿಕ್ಸ್ ಆಯ್ತು. ಅದಾದ ನಂತರ ಅಪಶನ್ ಆದ ನಂತರ ಅಪೆಂಡಿಕ್ಸ್ ಆದ್ಮೇಲೆ ಒಂದು ಆಪರೇಷನ್ ಮಾಡಿದ್ರು. ಕರಳು ಸ್ವಲ್ಪ ಬ್ಲ್ಯಾಕ್ ಸುತ್ತಿದೆ ಅಂತ, ಸಣ್ಣ ಕರಳು ಅಂತ. ಆದ್ರೆ ಆಪರೇಷನ್ ಮೈಸೂರಲ್ಲಿ ಮಾಡಿಸ್ದೆ ಹೆಂಡೋಸ್ಕೋಪ್ ಅಲ್ಲಿ. ಅದಾದ ನಂತರ ಕನ್ಸೀವ್ ಆಗೋದೇ ನಿಂತೋಯ್ತು, ಏನು ಅಂತ ಗೊತ್ತಾಗ್ಲಿಲ್ಲ. ತಿಂಗಳ ಮೇಲೆ 10 days ಆಗೋದು, ಮತ್ತೆ ಆಗ್ತಾನೆ, ಆದ್ರೆ ಪಾಸಿಟಿವ್ ಮಾತ್ರ ಬರ್ತಾ ಇರ್ಲಿಲ್ಲ, ಏನಂತಾನೆ ಗೊತ್ತಾಗ್ಲಿಲ್ಲ. ಕೊನೆಗೆ ಟೆಸ್ಟ್ ಇದು ಮಾಡ್ಸೋಣ ಅನ್ಕೊಂಡು ಸ್ವಲ್ಪ ಟ್ರೈ ಮಾಡಿದೆ, ಆದ್ರೂ ಮಾಡಿಸ್ಲಿಲ್ಲ. ಅಷ್ಟೊತ್ತಿಗಾಗ್ಲೇ ನಮ್ಮ ಮನೆಯವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಇವಾಗ ವೀರ್ಯಾಣು ಕೊಡೋಕ್ಕೂ ಆಗ್ತಾ ಇಲ್ಲ. ಅದಕ್ಕೆ ನಮ್ಮ ಮನೆಯವ್ರಿಗೆ ಏನಾದ್ರು ಟ್ರೀಟ್ಮೆಂಟ್ ಕೊಡಬಹುದಾ ವೀರ್ಯಾಣು ಇದಕ್ಕೆ ಅಂತ ಕೇಳೋಣ. ವೀರ್ಯಾಣು ಕೊಡೋಕ್ಕಾಗ್ತಾ ಇಲ್ಲ ಅನ್ನೋದು ಬೇರೆ ವಿಚಾರ, ಅಥವಾ ವೀರ್ಯ ಕೊಟ್ಟ ಮೇಲೆ ಅದರಲ್ಲಿ ವೀರ್ಯ ಕಮ್ಮಿ ಇದೆ ಇಲ್ಲ ಅನ್ನೋದು ಬೇರೆ ವಿಚಾರ. ನಿಮಗೆ 45 ವರ್ಷ ಆಗಿರೋದ್ರಿಂದ ಇದೆಲ್ಲ ಹಿಸ್ಟ್ರಿ ಇರೋದ್ರಿಂದ ಅಪೆಂಡಿಕ್ಸ್ ಆಪ್ರೇಷನ್ ಎಲ್ಲ ಇದ್ರ ಮೇಲೆ ಪರಿಣಾಮ ಬೀರಲ್ಲ. ಎಷ್ಟು ಮೊಟ್ಟೆ ಇದೆ ನಿಮ್ಮ 2 ಅಂಡಕೋಶದಲ್ಲಿ ಅಂತ ಅದನ್ನು ರಕ್ತ ಪರೀಕ್ಷೆನಲ್ಲಿ ಮಾಡ್ಬೋದು. ಮತ್ತು ನಿಮ್ಮ ಹಸ್ಬೆಂಡ್ಗೆ ವೀರ್ಯಾಣು ಕೊಡೋಕ್ಕಾಗ್ತಿಲ್ಲ ಅಂತಂದರೆ ಆ ಟೆಸ್ಟಿಸಿಂದ ಅಂದರೆ ವೃಷಣದಿಂದನೇ ಡೈರೆಕ್ಟಾಗಿ ವೀರ್ಯಾಣು ಸಹ ತೆಗೆದು ಅದನ್ನು IVF ಅಂದರೆ ನಿಮ್ಮ ಮೊಟ್ಟೆ ಮತ್ತು ಅವ್ರ ವೀರ್ಯ ಆಚೆ ಕಡೆ ತೆಗೆದು ಅದನ್ನು ಫಲಿತ ಮಾಡಿಸಿ ಆಮೇಲೆ ಅದನ್ನು ಭ್ರೂಣನ ಗರ್ಭಕೋಶದ ಒಳಗೆ ಇಡ್ಬೋದು. ಇಂಥದ್ದೆಲ್ಲ ತುಂಬ ಮುಂದುವರೆದ ಚಿಕಿತ್ಸೆ ಇರಬೇಕಾದ್ರೆ ನೀವು ಅಷ್ಟು ವರ್ಷದಿಂದ ಇಲ್ಲಿವರೆಗೂ ಸುಮ್ಮನೆ ಇರೋದು ನಂಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಶೈಲಜಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶೈಲಜಾ. ನಮಸ್ಕಾರ, ಡಾಕ್ಟರ್ ಹತ್ರ ಮಾತಾಡ್ಬೇಕು. ಹಾ, ಹೇಳಿ. ಏನಂದ್ರೆ ಇದು ನನ್ನ ಮಗನ್ಗೆ ಮದುವೆಯಾಗಿ 2.5 ವರ್ಷ ಆಯ್ತು. ನನ್ನ ಸೊಸೆಗೆ ನಾವು ತೋರಿಸಿದ್ದೀವಿ ಡಾಕ್ಟರ್ ಹತ್ರ. ಅವಳಿಗೆ ಏನಂದ್ರೆ ಡಾಕ್ಟರ್ ಏನ್ ಹೇಳಿದ್ರು ಅಂದ್ರೆ ಅದು ಅವಳದು ಜಾಗ ಚಿಕ್ಕದಿದೆ, ಅದು ಯೋನಿದ ಜಾಗ, ಅದನ್ನ ಸ್ವಲ್ಪ ಆಪರೇಷನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂದ್ರು. ಮೇನ್ ಟೈಮ್ ಅಲ್ಲಿ ನನ್ ಮಗಗೂ ಟೆಸ್ಟ್ ಮಾಡ್ಬೇಕಂದ್ರು. ಟೆಸ್ಟ್ ಮಾಡಿದಾಗ ಅವನಿಗೆ ವೀರ್ಯದ್ದು ಕ್ವಾಂಟಿಟಿ ಓಕೆ, ಬಟ್ ಕ್ವಾಲಿಟಿಯಲ್ಲಿ ಅಂದ್ರೆ ಒಂದು ಮೂವ್ಮೆಂಟ್ ಗಳು ಅಷ್ಟೊಂದು ಇಲ್ಲ ಅಂತ ಹೇಳ್ತಿದಾರೆ. ಅಂದ್ರೆ ಅದು ಚಲನೆ ಅಂತ ಏನೋ ಹೇಳಿದ್ರು. ಹೇಳಿದ್ಮೇಲೆ ಅವ್ರು ಏನೋ ಮಾತ್ರೆ ಕೊಟ್ರು ನನ್ ಮಗನಿಗೆ. ಅದು 3 ತಿಂಗಳ ತಗೊಳಿಕ್ ಹೇಳಿದ್ದಾರೆ. ಈಗ ಅವ್ನು ತಗೋತಾ ಇದ್ದಾನೆ. ಆಫ್ಟರ್ 1 month ಒಂದ್ಸಲ ಟೆಸ್ಟಿಗೆ ಬನ್ನಿ ಅಂತ ಹೇಳಿದ್ದಾರೆ. ಅವ್ರು ಆಮೇಲೆ ಡಾಕ್ಟರ್ ಮತ್ತೇನ್ ಸಜೆಷನ್ ಕೊಟ್ರಂದ್ರೆ, ಇದೇ ತರ ನೀವು ಮಾಡ್ತಾ ಹೋದ್ರೆ ನಿಮ್ಗೆ ಟೈಮ್ ವೇಸ್ಟ್, ದುಡ್ಡು ವೇಸ್ಟ್ ಎಲ್ಲ ಆಗುತ್ತೆ. ನೀವು ಫೈನಲಿ ಆ ಟೆಸ್ಟ್ ಟ್ಯೂಬ್ ಇದೆಯಲ್ಲ ಅದಕ್ಕೆ IVF ಅದಕ್ಕೆ ಹೋಗ್ಬಿಡ್ರಿ ಅಂತ ಹೇಳಿದ್ರು. ಅದು ನಮ್ಮನೇಲಿ ಫಸ್ಟ್ ಕೇಸ್. ಇದು ಏನ್ ಮಾಡ್ಬೇಕು? ನನ್ನ ಸೊಸೆಗೆ 27 ವರ್ಷ, ಈಗ ಮಗನಿಗೆ 32. ಈಗ ಯಾವ ತರ ಡಿಸಿಷನ್ ತಗೋಬೇಕು ಗೊತ್ತಾಗ್ತಾ ಇಲ್ಲ ನಮ್ಗೆ. ಅವ್ರು ಹೇಳಿದ್ದಾರೆ IVF ಅಂತ, ಬಟ್ IVF ಗಿಂತ ಒಂದು ಸ್ಟೆಪ್ ಕೆಳಗಡೆ IUI ಅಂತ ಇರುತ್ತೆ. ಅದಕ್ಕೆ ನೀವು ಹೇಳ್ತಾ ಇರೋದು ಐಡಿಯಲ್ ಆಗ್ತಾ ಅನ್ಸುತ್ತೆ. ನಿಮ್ಮ ಸೊಸೆಗೂ ಅದು ಜಾಗ ಸ್ವಲ್ಪ ಚಿಕ್ಕದು ಅಂತ ಹೇಳಿದ್ರಿ, ಮತ್ತೆ ಮಗನ್ಗೂ ವೀರ್ಯಾಣುನಲ್ಲಿ ಮೊಟಿಲಿಟಿ ಅಂತ ಹೇಳ್ತೀವಿ, ಅದು ಮುಂದೆ ಹೋಗೋದು ಕಮ್ಮಿ ಅಂತ ಹೇಳಿದ್ದೀರಾ. ಮಾತ್ರೆ ಸಹ ತಗೊಳ್ತಾ ಇದ್ದಾರೆ.
ಅದರಿಂದ ಏನಾದರೂ ಒಂಚೂರು ಸರಿ ಹೋಯಿತು ಅಂದರೆ IVF ನೀವು ಇವ್ರು ಕೇಳ್ತಾ ಇದ್ರು IVF IUIಗೆ ಡಿಫ್ರೆನ್ಸ್ ಏನು ಅಂದರೆ IVF ಅಲ್ಲಿ ಇವ್ರ ಮೊಟ್ಟೆನೂ ಆಚೆ ತೆಗೆದು ಅವ್ರ ವೀರ್ಯನೂ ಆಚೆ ತೆಗೆದಿರ್ತೀವಿ. IUI ಅದಕ್ಕಿಂತ ಒಂದು ಸ್ಟೆಪ್ ಚಿಕ್ಕದು ಕೆಳಗಡೆ, ಅದರಲ್ಲಿ ವೀರ್ಯ ಮಾತ್ರ ತೆಗೆದುಬಿಟ್ಟು ಅದನ್ನೆಲ್ಲ ಪ್ರಿಪೇರ್ ಮಾಡಿ ಅದನ್ನು ಗರ್ಭಕೋಶದ ಒಳಗೆ ಹಾಕ್ತೀವಿ. ಆದ್ದರಿಂದ ನಿಮ್ಮ ಮಗ ಸೊಸೆ IUI ಟ್ರೈ ಮಾಡ್ಬೋದು ಅಂತ ನನಗನ್ಸುತ್ತೆ. ನೀವು ಹೇಳಿದ್ರಲ್ಲಿ ಒಂದು 2 ಅಥವಾ 3 ಸತಿ IUI ಟ್ರೈ ಮಾಡ್ಬೋದು. ಅದಾದ ನಂತರ ಅದು ಫೇಲ್ ಆಯಿತು ಅಂದರೆ IVFಗೆ ಹೋಗ್ಬೋದು. IUI ಬಿಕಾಸ್ ಇಬ್ಬರದು ವಯಸ್ಸು ಚಿಕ್ಕದಿದೆ ಮತ್ತು ಇವ್ರು ಮಾತ್ರೆ ಸಹ ತಗೋತಾ ಇದ್ದಾರೆ, ಯಾವ ಥರ ತೊಂದರೆ ಇದೆ, ಬರೀ ಮೊಟಿಲಿಟಿ ತೊಂದರೆ ಇದೆ ಅಂತ ಹೇಳ್ತೀರಾ. ಆದ್ದರಿಂದ ಅದು ಎಷ್ಟು ಸ್ಪರ್ಮ್ಸ್ ಇದೆ, ಕ್ವಾಂಟಿಟಿ ಚೆನ್ನಾಗಿತ್ತು ಅಂತಂದರೆ IUI ಟ್ರೈ ಮಾಡ್ಬೋದಮ್ಮ. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಡಾಕ್ಟರ್ ನಿಮ್ಮ ಹತ್ರ ಮತ್ತಷ್ಟು ಮಾತನಾಡ್ತೀನಿ. ವೀಕ್ಷಕರ, ಹೆಲ್ತ್ ಸೆಂಟರ್ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಬೇಕಾದ ಮೇಲೆ. ಬೇಕಾದ್ಮೇಲೆ ಹೆಲ್ತ್ ಸೆಂಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ನ ಸೀನಿಯರ್ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಶಾಂತಲಾ ಅವರು ನಮ್ಮ ಜೊತೆ ಇದ್ದಾರೆ. ಮಾತನಾಡ್ತಾ ಹೋಗೋಣ. ಮ್ಯಾಮ್, IUI ಬಗ್ಗೆ ಮಾತನಾಡ್ತಿದ್ವಿ. ಈಗ ಸ್ವಾಭಾವಿಕವಾಗಿ ಮಕ್ಕಳಾಗ್ತಿಲ್ಲ, ಹಾಗಾಗಿ IUI ಟ್ರೀಟ್ಮೆಂಟ್ ತೊಗೊಳ್ತೀನಿ ಅಂತ. IUI ಟ್ರೀಟ್ಮೆಂಟ್ ತೊಗೊಳ್ಳೋ ಟೈಮಲ್ಲಿ ಏನಾದರೂ ರಿಸ್ಕ್ ಆಗುತ್ತಾ ಅಥವಾ ಏನಾದರೂ ಸೈಡ್ ಎಫೆಕ್ಟ್ಸ್ ಏನಾದರೂ ಆಗುವಂತಹ ಚಾನ್ಸಸ್ ಇದೆಯಾ? ರಿಸ್ಕ್ ಅಂತ ಸೈಡ್ ಎಫೆಕ್ಟ್ಸ್ ಅಲ್ಲ. ಮೋಸ್ಟ್ ಇಂಪಾರ್ಟೆಂಟ್, ನಾವು IUI ಮಾಡಬೇಕಾದ್ರೆ ಗರ್ಭನಾಳಗಳು ಸರಿ ಇರಬೇಕು ಅವ್ರಿಗೆ. ಅಟ್ಲೀಸ್ಟ್ 2 ಗರ್ಭನಾಳದಲ್ಲಿ ಒಂದಾದರೂ ಸರಿ ಇರಬೇಕು ಒಂದು. ಮತ್ತು ಇನ್ಫೆಕ್ಷನ್ ಇರಬಾರ್ದು. ಆಮೇಲೆ ವೀರ್ಯಾಣು ಕೌಂಟು ತುಂಬ ಕಮ್ಮಿ ಇರಬಾರ್ದು. 1 ಮಿಲಿಯನ್ಗಿನ್ನ ಕಮ್ಮಿ ಇತ್ತು, 1 ಮಿಲಿಯನ್ ಪರ್ ml ಕಮ್ಮಿ ಇತ್ತು ಅಂದರೆ IUI ಮಾಡಿದ್ರೆ ಸಹ ಸಕ್ಸಸ್ ಆಗಲ್ಲ. ಇನ್ನು 4ನೇದು, ಜನ ಅನ್ಕೋತಾರೆ ಸಹಜವಾಗಿ ಆಗಲಿಲ್ಲ IUI ಅಥವಾ IVF ಮಾಡಿಸ್ಕೊಂಡ್ರೆ 100% ಆಗುತ್ತೆ ಅಂತ. ಅದು ತಪ್ಪು ಗ್ರಹಿಕೆ. ಈಗಲೇ ನಾನು ಹೇಳ್ತಾ ಇದ್ದೀನಿ, IUI ಈಗ ಮಾಮೂಲಿಯಾಗಿ ಟ್ರೈ ಮಾಡಿದರೆ 1 ತಿಂಗಳಲ್ಲಿ 5% ಚಾನ್ಸ್ ಇರುತ್ತೆ ಪ್ರೆಗ್ನೆನ್ಸಿ ಆಗೋಕ್ಕೆ, ಎಲ್ಲ ಸರಿ ಇದ್ರು. ಅದೇ IUI ನಾವು ಮಾಡಿದರೆ 8ರಿಂದ 22%ವರೆಗೂ. ಅವ್ರು ಯಾವ ಕಾರಣಕ್ಕೆ ನಾವು IUI ಮಾಡ್ತಿದ್ದೀವಿ, ನಾನು ಇದಕ್ಕೆ ಮುಂಚೆನೇ ಹೇಳಿದೆ, ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂದರೆ 20-25%ವರೆಗೂ ಅವ್ರಿಗೆ ಸಕ್ಸಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದು ಪೂರ್ವಗ್ರಹಿಕೆ ನಮ್ಮ ಪೇಷಂಟ್ಸ್ಗೆ ಇರಬೇಕು. ಯಾಕೆ ಮಾಡ್ತಿದ್ದಾರೆ, ಇದರಿಂದ ಏನಾಗುತ್ತೆ ಅಂತ. ಇನ್ನು ರಿಸ್ಕ್ಸ್ ಅಂತ ಏನೂ ಇಲ್ಲ. ಇನ್ಫ್ಯಾಕ್ಟ್ IVFಗಿನ್ನ ಇದು ಕಾಸ್ಟ್ ಕಮ್ಮಿ ಆಗುತ್ತೆ. ಐ ಟೋಲ್ಡ್ ಇಟ್ಸ್ 1 ಸ್ಟೆಪ್. ಮತ್ತು ಇದರಿಂದ ಮುಂದೆ ಹುಟ್ಟೋ ಮಗುಗೆ ಏನಾದರೂ ಊನತೆ ಆಗಲಿ ಆ ಥರ ಆಗಲಿ ಏನೂ ಇರೋದಿಲ್ಲ. ಮತ್ತು ಅದಕ್ಕೆ ಅನಸ್ತೀಶಿಯಾ ಏನೂ ಕೊಡಬೇಕಾಗಿದ್ದಿಲ್ಲ, ಹೀಗೆ ಬಂದು ಮಾಡಿಸ್ಕೊಂಡು ಹೋಗ್ಬೋದು. ನಾವು ಮೊಟ್ಟೆ ಉತ್ಪತ್ತಿ ಆಗೋಕ್ಕೆ ಮಾತ್ರೆ ಕೊಡ್ತೀವಿ, ಆಗ್ತಿದೆಯಾ ನೋಡ್ತೀವಿ, ಒಡಿಯೋಕ್ಕೆ ಒಂದು ಇಂಜೆಕ್ಷನ್ ಕೊಡ್ತೀವಿ. ಇಂಥ ಟೈಮಲ್ಲಿ ನಿಮ್ಮ ಮನೆಯವ್ರು ಬಂದು ವೀರ್ಯ ಕೊಡಲಿ, ಆವಾಗ ನಾವು IUI ಮಾಡ್ತೀವಿ ಅಂತ ಹೇಳ್ತೀವಿ. ಅಥವಾ ದಾನಿಗಳದ್ದು ವೀರ್ಯ ಇದ್ದೇ ಇರುತ್ತೆ ನಮಗೆ. ಪೇಷಂಟ್ ಹತ್ರ ಕೇಳಿಬಿಟ್ಟು ಅವರ ಒಪ್ಪಿಗೆ ಆದಮೇಲೆ ದಾನಿಗಳ ವೀರ್ಯ ಸಹ ಅವ್ರಿಗೆ ಮ್ಯಾಚ್ ಆಗುವಂಥದ್ದು ಕೊಡ್ಬೋದು. ಸುಜಾತ ಅಂತ ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸುಜಾತ. ಹಲೋ ಮೇಡಮ್, ನಮಸ್ತೆ. ಹೇಳಿಮ್ಮ. ಮದುವೆ ಆಗಿ 1 ವರ್ಷ ಆಯ್ತು ಮೇಡಮ್, ಇನ್ನೂ ಪ್ರೆಗ್ನೆಂಟ್ ಆಗಿಲ್ಲ. ಎಷ್ಟು ವರ್ಷ ನಿಮಗೆ, ನಿಮ್ಮ ಮನೆಯವ್ರಿಗೆ? ನಮ್ಮ ಮನೆಯವ್ರಿಗೆ 35 ಇಯರ್ಸ್. ನಿಮಗೆ? ನಮಗೆ 26. ಹಾಂ, ನೋಡಿ, ಅನೇಕರಿಗೆ ಅವ್ರದ್ದು ಫರ್ಟೈಲ್ ಪೀರಿಯಡ್ ಅನ್ನೋದು ಗೊತ್ತಾಗ್ತಾ ಇರಲ್ಲ. ಅಂದರೆ ಯಾವ ಟೈಮಲ್ಲಿ ನಾವು ಒಟ್ಟಿಗೆ ಇದ್ದರೆ ಮಕ್ಕಳಾಗೋ ಚಾನ್ಸ್ ಜಾಸ್ತಿ ಇರುತ್ತೆ ಅಂತ. ಯಾಕೆಂದರೆ ನೀವು ಬರೀ ಇನ್ನು 1 ವರ್ಷ ಆಗಿದೆ ಅಂತ ಹೇಳ್ತಿದ್ದೀರಾ. ಸೊ ನಿಮಗೆ ಇದರ ಐಡಿಯಾ ಇಲ್ಲ ಅಂತಂದರೆ ಇದ್ರ ಬಗ್ಗೆ ತಿಳ್ಕೊಂಡು ನೀವು ಒಂದು 3 ತಿಂಗಳು 6 ತಿಂಗಳು ಹಾಗೆ ಟ್ರೈ ಮಾಡ್ಬೋದು. ಆಗಲಿಲ್ಲ ಅಂತ ಹೇಳಿದ್ರೆ ಫರ್ದರ್ ಟೆಸ್ಟು ಮಾಡಿಸ್ಕೊಳ್ಬೋದು. ಅಥವಾ ಇದಕ್ಕೆ ಮುಂಚೆನೇ ನಿಮಗೋ ನಿಮ್ಮ ಮನೆಯವ್ರಿಗೋ ಏನಾದರೂ ತೊಂದರೆ ಇದೆ ಅಂತಂದರೆ ಇವಾಗಲೇ ಎಲ್ಲ ಟೆಸ್ಟ್ ಮಾಡಿಸ್ಕೊಂಡು ಆಮೇಲೆ ಟ್ರೀಟ್ಮೆಂಟ್ ತೊಗೊಳ್ಬೋದು. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ರಾಧಾ ಅಂತ ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಹೇಳಿಮಾ. ಮೇಡಮ್, ನಾವು ಟ್ಯೂಬ್ ಟೆಸ್ಟ್ ಮಾಡಿಸಿದ್ವಿ. ಅದು ಸ್ವಲ್ಪ ನಂಜಾಗಿರೋ ಥರ ಇದೆ ಅಂತ ಹೇಳಿದ್ರು. ಹಂಗೇನಾದ್ರು ಇದ್ರೆ IVF ಆ ಥರ ಎಲ್ಲ ಮಾಡಿಸಿದ್ರೆ ಸಕ್ಸಸ್ ಆಗುತ್ತೆ, ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಮೇಡಮ್? ಅಲ್ಲ, 2 ಟ್ಯೂಬ್ನಲ್ಲಿ ತೊಂದರೆ ಇದೆ ಅಂತ ಹೇಳಿದ್ರ, 1 ಟ್ಯೂಬಲ್ಲಿ ತೊಂದರೆ ಇದೆ ಅಂತ ಹೇಳಿದ್ರ? 2 ಟ್ಯೂಬ್ನು ಸ್ವಲ್ಪ ನಂಜು ಥರ ಇದೆ ಅಂತ ಹೇಳಿದ್ರು ಮೇಡಮ್. ಹಾಂ, ನೋಡಿ, ಈ 2 ಟ್ಯೂಬ್ ಆ ಥರ ನಂಜಿದೆ ಅಂತಂದರೆ 2 ಟ್ಯೂಬು ಬ್ಲಾಕ್ ಆಗಿರೋ ಸಾಧ್ಯತೆ ಇರುತ್ತೆ. ಇಂಥವ್ರಿಗೆ IVF ತುಂಬ ಸೂಕ್ತ. ಯಾಕೆಂದರೆ ನಾನು ಇದಕ್ಕೆ ಮುಂಚೆನೇ ಹೇಳಿದೆ, ಟ್ಯೂಬ್ ಸರಿ ಇದ್ದರೆ ಮಾತ್ರ IUI ಮಾಡೋಕ್ಕೆ ಸಾಧ್ಯ. ಟ್ಯೂಬ್ ಅದೇ ಬ್ಲಾಕ್ ಆಗಿದೆ ಅಂತಂದರೆ IVF ಮಾಡಿದರೆ ಪ್ರೆಗ್ನೆನ್ಸಿ ಆಗುತ್ತೆ, ಆಗಲ್ಲ ಅಂತೇನಿಲ್ಲ. ಇಂಥದ್ದು ಕೇಸಸ್ಸು ಭಾಳ ಸೂಕ್ತ IVFಗೆ. ಸರಿ, ಥ್ಯಾಂಕ್ ಯು ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ವೆಂಕಟಮ್ಮ ಅಂತ ಶಿರಾಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ವೆಂಕಟಮ್ಮ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ಹೇಳಿಮ್ಮ, ಹೇಳಿ, ಏನು ಸಮಸ್ಯೆ ಇದೆ ಹೇಳಿ. ಮೇಡಮ್, ನನ್ನ ಮಗಳು ಇವಾಗ 6 ತಿಂಗಳು ಪ್ರೆಗ್ನೆಂಟು. ಆಕೆ ಹೊಟ್ಟೆಯಲ್ಲಿ ಪಾಪು ಮೇಲ್ಭಾಗ ಇದೆ, ಪಾಪು ಮೇಲ್ಭಾಗ ಇದೆ ಅಂತಾರೆ, ಕೆಳಗಡೆ ಸೆತ್ತೆ ಇದೆ ಅಂತಾರೆ ಮೇಡಮ್.
ಅದು ಏನ ಮುಂದೆ ತೊಂದರೆ ಆಗ್ಬೋದಾ ಇಲ್ಲ? ನೀವು ಹೇಳ್ತಾ ಇರೋದು ಬ್ರೀಚ್ ಅಂತ, ಅದು ಮಗು ತಲೆ ಮೇಲಿದೆ ಕಾಲು ಕೆಳಗಡೆ ಇದೆ ಅಂತ. 36 ವಾರದವರೆಗೂ ಅದು 36 ವಾರದವರೆಗೂ ಮಗು ಓಡಾಡ್ತಾ ಇರುತ್ತೆ. ಆದ್ದರಿಂದ ನೀವೇನು ಚಿಂತೆ ಮಾಡೋದು ಬೇಡ. 36 ವಾರ ಅಂದರೆ ಇನ್ನೇನು ದಿನ ತುಂಬಕ್ಕೆ ಒಂದು 3 ವಾರ 4 ವಾರ ಮುಂಚೆ ಅದು ತಿರುಗಿರುತ್ತೆ. ಅದು ಅವಾಗ ತಿರುಗಿಲ್ಲ ಅಂತಂದರೆ ಆಪ್ರೇಷನ್ ಮಾಡೋ ಪ್ರಮೇಯ ಬರ್ಬೋದು. ಇಲ್ಲದೇ ಇದ್ದರೆ 7 ತಿಂಗಳಿಗೆಲ್ಲ ನಾವು ಅದನ್ನು ಕನ್ಸಿಡರ್ ಮಾಡೋದೇ ಇಲ್ಲ. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಉಮಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಉಮಾ. ಮೇಡಮ್ ನಮಸ್ತೆ. ಹೇಳಿಮ್ಮ. ಆಕ್ಚುಲಿ ನಮ್ಮ ತಾಯಿಗೆ ಬಂದು ಯೂಟ್ರಸ್ ಊದ್ಕೊಂಡಿದೆ ಅಂತ ಹೇಳಿದ್ದಾರೆ. ಊದ್ಕೊಂಡು ಅದ್ರ ಮೇಲೆ ಕೈಂಡ್ ಆಫ್ ಗಡ್ಡೆ ತರ ಬಂದಿದೆ. ಅದು ಈಗ ಅವ್ರು ಟ್ರೀಟ್ಮೆಂಟ್ ತಗೋತಾ ಇದಾರೆ. ಅವ್ರು ಎಕ್ಸಾಕ್ಟ್ ಆಗಿ ಏನು ಅಂತ ಪ್ರಾಬ್ಲಮ್ ಹೇಳ್ತಾ ಇಲ್ಲ. ಸುಮಾರು ಲೈಕ್ ಆಲ್ಮೋಸ್ಟ್ 2 months ಇಂದ ರೇಡಿಯೇಷನ್ ಥೆರಪಿ, ಅದೇನೋ ಲೇಸರ್ ಟ್ರೀಟ್ಮೆಂಟ್ ಅಂತ ತಗೋತಾ ಇದಾರೆ. ಅದು ಏನು ಎಕ್ಸಾಕ್ಟ್ ಪ್ರಾಬ್ಲಮ್ ಅಂತ ತಿಳ್ಕೊಬೋದಾ? ಅವ್ರಿಗೆ ಏನೋ ಮಕ್ಳು ಬೇಕಾ ಅಥವಾ ಮಕ್ಳು ಆಗಿದ್ಯಾ, ಅವ್ರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇದೆಯಾ, ಅವ್ರ ಪ್ರಾಬ್ಲಮ್ ಏನು? ಪ್ರಾಬ್ಲಮ್ ಇತ್ತು. 50 ವರ್ಷ ಮೇಲೆ ಆಗಿದೆ ಅವ್ರ ಏಜ್. ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು. 2 years ಇಂದ ಆಲ್ಮೋಸ್ಟ್ ಲೈಕ್ ಬ್ಲೀಡಿಂಗ್ ಆಗ್ತಿತ್ತಂತೆ. ಅಂದ್ರೆ 6 months once 3 months once. ಅವ್ರು ಏನ್ ಮಾಡಿದ್ದಾರೆ, ಸ್ಟಾಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಸೊ ಇವಾಗ ಏನ್ ಮಾಡಿದ್ದಾರೆ, DMC ಅಂತ ಹೋಗಿ ಮಾಡ್ಕೊಂಡ್ ಬಂದಿದ್ದಾರೆ. DMC ಮಾಡ್ಕೊಂಬಂದಲ್ಲಿ ನೋಡಿದ್ರೆ ಗರ್ಭಕೋಶ ಊದ್ಕೊಂಡಿದೆ, ಅದು ಏನೋ ಸ್ಟೋನ್ ಕೈಂಡ್ ಆಫ್ ಥಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ದಿಸಾಲು ಲೇಸರ್ ಟ್ರೀಟ್ಮೆಂಟ್ ಅಂತ ದಿಸಾಲು ಹೋಗ್ತಿದ್ದಾರೆ ಹಾಸ್ಪಿಟಲ್ಗೆ. ನೋಡಿ, 50 ವರ್ಷ ಆಗಿದೆ, ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ, ಗರ್ಭಕೋಶ ಊದ್ಕೊಂಡಿದೆ ಅಂದರೆ ಮೋಸ್ಟ್ಲಿ ನೀವು ಹೇಳ್ತಾ ಇರೋದು ಅಡಿನೋಮಯೋಸಿಸ್ ಅಂತ ಆಗುತ್ತೆ. 2-3 ಮಕ್ಕಳಿರೋರಿಗೆ ದಪ್ಪ ಇರುತ್ತೆ, ಅಥವಾ ಅವ್ರಿಗೆ ಪೀರಿಯಡ್ಸ್ ಆಗುವಾಗ ನೋವಾಗ್ತಾ ಇರುತ್ತೆ, ಅಥವಾ ಗಡ್ಡೆ ಇದೆ ಅಂದರೆ ಫೈಬ್ರಾಯ್ಡ್ಸ್ ಅಂತ ಇರುತ್ತೆ. ಇದು ಮುಟ್ಟು ನಿಲ್ಲೋ ಟೈಮಲ್ಲಿ ಜಾಸ್ತಿ ಆಗಬಾರ್ದು. ಜಾಸ್ತಿ ಆಗಿ ಬೇಗ ಪೀರಿಯಡ್ಸ್ ಆಗಬಾರ್ದು. ಅದಕ್ಕೆ ಅವ್ರು DNC ಮಾಡಿದ್ದಾರೆ. DNCನಲ್ಲಿ ಏನಾದರೂ ಕ್ಯಾನ್ಸರ್ ತೊಂದರೆ ಇದೆಯಾ ಅಂತ ಏನಾದರೂ ನೋಡ್ತಿದ್ದಾರೆ. ಸಾಮಾನ್ಯವಾಗಿ ನಾವು ಈ ಮುಟ್ಟು ನಿಲ್ಲೋ ವಯಸ್ಸಲ್ಲಿ ಈ ಥರ ಬ್ಲೀಡಿಂಗ್ ಆಗ್ತಾ ಇದೆ ಅಂತಂದರೆ ಅವ್ರಿಗಿನ್ನ ಗರ್ಭಕೋಶ ಇಟ್ಕೋಬೇಕಾ, ಆಪ್ರೇಷನ್ ಮಾಡಿ ತೆಗಿಬೇಕಾ ಅಂತ ನೋಡಬೇಕಾಗುತ್ತೆ, ಅಥವಾ ಬ್ಲೀಡಿಂಗ್ ಸ್ಟಾಪ್ ಮಾಡಬೇಕಾ ಅಂತ ನೋಡಬೇಕಾಗುತ್ತೆ. ಅನೇಕ ವಿಧವಾದ ಟ್ರೀಟ್ಮೆಂಟ್ಗಳಿದೆ, ಅದ್ರ ಪ್ರಕಾರ ನಾವು ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಖುಷಿ ಅಂತ ಹುಬ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಖುಷಿ. ನಮಸ್ತೆ ಮ್ಯಾಮ್. ಹೇಳಿಮ್ಮ. ಅದೇ ನನಗೆ ಇವಾಗ 36 years ಆಗಿದೆ. ಸೊ ನಮ್ಗೆ ಫಸ್ಟ್ ಬೇಬಿ ಒಬ್ಬನಿದ್ದಾನೆ, 6 ವರ್ಷದ ಮಗು. ನಾವು ಸೆಕೆಂಡ್ ಬೇಬಿ ಟ್ರೈ ಮಾಡಿದ್ವಿ. ಸೊ ಡಾಕ್ಟರ್ ಹೇಳ್ತಾ ಇದ್ರು ನಿಮ್ಗೆ ಫರ್ಟಿಲಿಟಿ ಸ್ವಲ್ಪ ಕಡಿಮೆ ಇದೆ ಅಂತ ಎಲ್ಲ ಹೇಳಿದ್ರು. 2ನೇ ಮಗು ಬೇಕಾದ್ರೆ IVF ಮಾಡ್ಬೋದು ಅಂತ ಹೇಳಿದ್ರು. ಸೊ IVF ಮಾಡಿಸ್ಬೇಕಾ ಅಥವಾ ನ್ಯಾಚುರಲ್ ಆಗ್ಬೋದಾ ಅಂತ ನನ್ನ ಕ್ವಶನ್ ಇದೆ. ಇವ್ರಿಗೆ 1 ಮಗು ಆಲ್ರೆಡಿ ಇದೆ ಅಲ್ವಾ? ಸೊ ಫರ್ಟಿಲಿಟಿ ಕಮ್ಮಿ ಇದೆ ಅಂತ ಅವ್ರು ಹೇಳಿದ್ದಾರೆ ಅಂದರೆ ಬಹುಶಃ ಅವರು AMH ಅಂತ ಒಂದು ಟೆಸ್ಟ್ ಮಾಡಿಸಿರ್ತಾರೆ ರಕ್ತದಲ್ಲಿ. ಅದು ನಿಮ್ಮ ಅಂಡಕೋಶದಲ್ಲಿ ಎಷ್ಟು ಮೊಟ್ಟೆಗಳಿದೆ ಅಂತ ಹೇಳ್ಕೊಂಡು. ಇನ್ನೊಂದು ಕಾರಣ ಮಕ್ಕಳಾಗದೇ ಇರೋದಕ್ಕೆ ಸಿಸೇರಿಯನ್ ಆಗಿದೆ ಮತ್ತು ಏನಾದರೂ ಇನ್ಫೆಕ್ಷನ್ ಆಗಿ ಟ್ಯೂಬ್ಸ್ ಏನಾದರೂ ಬ್ಲಾಕ್ ಆಗಿರ್ಬೋದು. ಸೊ ಇದು 2 ಅಂಶ ನಾವು ನೋಡಿಬಿಟ್ಟು ಆಮೇಲೆ ನಿಮಗೆ IUI ಮಾಡಬಹುದಾ ಅಥವಾ ಡೈರೆಕ್ಟಾಗಿ IVFಗೆ ಹೋಗಬೇಕಾಗುತ್ತಾ ಅಂತ ನಾವು ಹೇಳ್ಬೋದು. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಮ್ಯಾಮ್, IUI ಬಗ್ಗೆ ಮಾತನಾಡ್ತೀವಿ. ಎಷ್ಟು ಬಾರಿ IUI ಟ್ರೀಟ್ಮೆಂಟನ್ನು ತೊಗೊಳ್ಬೋದು, ಎಷ್ಟು ಸೈಕಲ್ಸ್ ತೊಗೊಳ್ಬಹುದು ಮ್ಯಾಮ್? ಸಾಮಾನ್ಯವಾಗಿ ನಾವು 3 cycles 3 cycle IUI ಮಾಡಿದ್ರೂ ಅದು ಸಕ್ಸಸ್ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತೀವಿ, IVF ಅಡ್ವೈಸ್ ಮಾಡ್ತೀವಿ. ಬಟ್ ಅನೇಕ ಕಡೆ UK-ನಲ್ಲೆಲ್ಲ ಕೆಲವು ರೆಕಮೆಂಡೇಶನ್ಸ್ ಪ್ರಕಾರ 6 ಸತಿ IUI ಅಂತಿದೆ. ಬಟ್ 6 ಸತಿಗಿನ್ನ ನಾವು ಫಾಲೋ ಮಾಡೋದು ಒಂದು 3 ಸತಿ IUI. ಅದು ಸಬ್ಸಿಕ್ವೆಂಟ್ ಅಂದರೆ ನಾವು ಲಾಸ್ಟ್ ಇಯರ್ ಮಾಡಿಸ್ಕೊಂಡಿದ್ವಿ ಅಂತ ಅಂದ್ಬಿಟ್ಟು ಈ ಸತಿ 2 ಸತಿ ಮಾಡಲ್ಲ. ಶುರು ಮಾಡಿದ್ಮೇಲೆ 3 ಸತಿ IUI-ನಲ್ಲಿ ಪ್ರೆಗ್ನೆನ್ಸಿ ಆಗಲಿಲ್ಲ ಅಂತ ಹೇಳಿದ್ರೆ ಆವಾಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕು. ಬಟ್ ಎಷ್ಟೋ ಜನ ಪೇಷಂಟ್ಸು 2 ಸತಿ IUI ಮಾಡಿಸ್ಕೊಂಡಿರ್ತಾರೆ. ಅಯ್ಯೋ ತಡಿಯೋಣ, ನಾವು ಏನಕ್ಕೋ ಕಾರಣಕ್ಕೆ ನಾವು ಇವಾಗ ಬರೋಕ್ಕಾಗಲಿಲ್ಲ, ನೆಕ್ಸ್ಟ್ ಟೈಮ್ ಬರೋಣ ಅಂತಾರೆ. ಆವಾಗ ಅವ್ರು ಪ್ರೆಗ್ನೆನ್ಸಿ ಆಗಿರ್ತಾರೆ. ಬೇಸಿಕಲಿ ನಾನು ಮೊದಲು ಹೇಳ್ದಂಗೆ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಇರುತ್ತೆ ಇದು ಇನ್ಫರ್ಟಿಲಿಟಿ ಅನ್ನೋದು. ಅವ್ರ ಮನಸ್ಸು ಚೆನ್ನಾಗಿ ಇಟ್ಕೊಂಡ್ರೆ ಹಾಗೆ ಆಗೋ ಚಾನ್ಸಸ್ಸು ಸಹ ಇರುತ್ತೆ. ಏಜ್ ಲಿಮಿಟ್ಸ್ ಏನಾದರೂ ಇದೆಯಾ ಮ್ಯಾಮ್ IUI ತೊಗೊಳೋದಕ್ಕೆ? ಅದೇ ರಿಪ್ರೊಡಕ್ಟಿವ್ ಏಜ್ ಅಂತ ನಾವು ಹೇಳ್ತೀವಿ. ಬಟ್ ಆ್ಯಕ್ಚುಲಿ ಅಪ್ ಟು 40 years ಮಾಡ್ಬೋದು. ಡೋನರ್ ಸಿಮೆನ್ ಕೊಟ್ಟರೆ ಹೆಂಗಸರಿಗೆ 42 yearsವರೆಗೂ ಅಂತ ಹೇಳ್ತೀವಿ. ಬಟ್ ಆದರೆ 35 ವರ್ಷದ ಮೇಲೆ ಬೇರೆ ಎಲ್ಲ ನಾವು ಪ್ಯಾರಾಮೀಟರ್ಸ್ ನೋಡಬೇಕಾಯ್ತು. ನಾನು ಹೇಳಿದ್ನಲ್ಲ, ಮೊಟ್ಟೆ ಎಲ್ಲ ಸರಿಯಾಗಿದೆಯಾ, ಟ್ಯೂಬ್ಸ್ ಎಲ್ಲ ಸರಿಯಾಗಿದೆಯಾ, ಆ ಥರ ಎಲ್ಲ ನೋಡಿ. ಸೊ ಆಫ್ಟರ್ 35 ನಾವು ಸ್ವಲ್ಪ ನಮ್ಮದು ಥ್ರೆಶೋಲ್ಡ್ ಸ್ವಲ್ಪ ಕಮ್ಮಿ ಇರುತ್ತೆ, IUI ಮಾಡಬೇಕಾ ಅಥವಾ IVFಗೆ ಮಾಡಬೇಕಾ ಅಂತ. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮ್ಮ ಕಾರ್ಯಕ್ರಮಕ್ಕೆ ಬಂದು IUI ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ.